ನಿಷೇಧಿಸಲಾಗಿದೆ ಅಂತ. ನೋಡಿ, ಯಾವ ಒಂದು ವ್ಯವಸ್ಥೆಯಲ್ಲಿ ನಮ್ಮ ದೇಶ ನಮ್ಮ ರಾಜ್ಯ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ ಅದೇ ಪ್ರಕಾರ ಮುಂದುವರ್ಸ್ಕೊಂಡು ಹೋಗಬೇಕು. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿಯವರು ಕೋಮು ಒಂದು ದ್ವೇಷ ಹೆಚ್ಚಾಗಲಿ ಅಂತೇಳಿ, ವೈಷಮ್ಯ ಹೆಚ್ಚಾಗಲಿ ಅಂತ ಉದ್ದೇಶಪೂರ್ವಕವಾಗಿ ಇದೆಲ್ಲವನ್ನು ಮಾಡಿಸಿದ್ರು. ಇವತ್ತು ಮುಖ್ಯಮಂತ್ರಿಗಳು ಸರಿಯಾದ ತೀರ್ಮಾನ ತೊಗೊಂಡಿದ್ದಾರೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ಎಲ್ಲರ ಜೊತೆ ಸಾಗಬೇಕು, ಎಲ್ರಿಗೂ ಗೌರವ ಇರಬೇಕು, ಎಲ್ಲರ ಪದ್ಧತಿಗಳಿಗೂ ಕೂಡ ನಾವು ಮರ್ಯಾದೆ ನೀಡಬೇಕು. ಆ ಆಧಾರದ ಮೇಲೆ ಯಾರನ್ನು ಕೂಡ ದ್ವೇಷಿಸಬಾರ್ದು ನಾವು. ಸರ್, ಬಿಜೆಪಿ ವಾದ ಇರುವಂಥದ್ದು ಯೂನಿಫಾರ್ಮ್ ಪದದ ಅರ್ಥ ಏನು, ಸಮವಸ್ತ್ರ ನೋಡಿ ಇಷ್ಟು ವರ್ಷ, ಈಗ 75 ವರ್ಷದ ಮೇಲಾಗಿದೆ ಸ್ವತಂತ್ರ ಬಂದು. ಇದು ಇಶ್ಯೂ ಇತ್ತ ಇದುವರೆಗೂ? ಯಾರಾದರೂ ಹೇಳಿದ್ರಾ? ಸೊ ಒಂದು ಸಮಾಜದಲ್ಲಿ ಸಂವೇದನಾಶೀಲತೆ ಇರಬೇಕು. ಸೂಕ್ಷ್ಮವಾದಂಥ ವಿಚಾರಗಳು, ನಾವು ಒಬ್ರಿಗೊಬ್ಬರು ಪರಸ್ಪರ ಗೌರವದಿಂದ ಸಹೋದರರಿಗೆ ಬಾಳಬೇಕು. ಅದನ್ನು ಬಿಟ್ಟು ನಾವು ವ್ಯತ್ಯಾಸವನ್ನೇ ಕೆದಕಕ್ಕೆ ಹೋಗ್ತೀವಲ್ಲ, ಅದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಸಂವೇದನಾಶೀಲತೆಯಿಂದ ನಡ್ಕೊಳ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಲಕ್ಷಣ. ಇವತ್ತು ಬಿ ಜೆ ಪಿಯವ್ರಿಗೆ ಏನಂತ ಹೇಳಿದ್ರೆ, ನಾವು ಸರ್ವಾಧಿಕಾರ ಧೋರಣೆ ಮತ್ತು ನಾವು ಹೇಳಿದ್ದನ್ನೇ ಆಗಬೇಕು, ಮತ್ತು ಸಂವಿಧಾನ ಹೇಳುವಂಥದ್ದು ಜಾತ್ಯತೀತ ರಾಷ್ಟ್ರ, ಅಂದರೆ ಎಲ್ಲ ಧರ್ಮ ಭಾಷೆ ಎಲ್ಲರೂ ಕೂಡ ಈ ದೇಶ ಒಂದೇ ಥರ ನೋಡಬೇಕು. ಅದಕ್ಕೋಸ್ಕರ ಅದನ್ನು ಬಿಟ್ಟು ನಾವು ಬೇರೆ ದಾರಿ ಹಿಡಿದ್ರೆ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ. ಅದಕ್ಕೆ ಬಿ ಜೆ ಪಿ ಅರ್ಥ ಮಾಡ್ಕೋಬೇಕು. ಸರ್, ಈಶ್ವರಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ವೇಳೆ ದಂಗೆ ಆದರೆ